ಸಿದ್ದರಾಮಯ್ಯವರು ಮತ್ತು ಅವ್ರ ಬೆಂಬಲವರು ರಾಜ್ಯದಲ್ಲಿ ಸುಳ್ಳು ಹೇಳ್ತೀವಿ. ಮೊನ್ನೆ ಉಚ್ಚ ನ್ಯಾಯಾಲಯದ ಆದೇಶ ಮತ್ತು ಇವತ್ತು ಪ್ರತಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದಾಗ ಆದೇಶ ಸಹ ನಾವು ಮಾಡೋ ಆರೋಪ ನಿಜವಾಗಿದೆ. ಸಚಿವರು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ನೀವೇನಾದ್ರೂ ಸಿದ್ದರಾಮಯ್ಯನವರ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದೀರಾ? ಮೇಡಮ್, ನಾನು CM ಸಿದ್ದರಾಮಯ್ಯ ರಾಜೀನಾಮೆ ಒತ್ತಾಯ ಮಾಡಲ್ಲ. ಆದರೆ CM ಸ್ಥಾನಕ್ಕೆ ಬೆಲೆ ಕೊಡಬೇಕು. ಒಬ್ಬ ಆರೋಪಿತ ವ್ಯಕ್ತಿ ಆ ಸ್ಥಾನ ಇರಬಾರ್ದು. ನಮ್ಮ ಜೊತೆ ದೂರುದಾರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಮೂಢ ಹಗರಣದ ಬಗ್ಗೆ. ಸರ್, ಈಗ ನಿನ್ನೆ ಕೂಡ ಹೈಕೋರ್ಟ್ನಲ್ಲಿ CM ಸಿದ್ದರಾಮಯ್ಯನವ್ರಿಗೆ ಭಾರಿ ಹಿನ್ನಡೆ ಆಗಿತ್ತು. ಇವತ್ತು ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಅವ್ರ ಮೇಲೆ ತನಿಖೆ ಆದೇಶ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾವು ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯವರು ಮತ್ತು ಅವ್ರ ಬೆಂಬಲವರು ರಾಜ್ಯದ ಸುಳ್ಳು ಹೇಳ್ತೀವಿ. ಇವರು ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಇವ್ರದ್ದು ಯಾವ ರೀತಿ ಸಾಕ್ಷ್ಯಗಳಿಲ್ಲ ಹಾಗೆ ಅಂತೇಳಿ ಸುಳ್ಳು ಹೇಳ್ತಿದ್ರು. ಆದರೆ ಮೊನ್ನೆ ಉಚ್ಚ ನ್ಯಾಯಾಲಯದ ಆದೇಶ ಮತ್ತು ಇವತ್ತು ಪ್ರತಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದಾಗ ಆದೇಶ ಗಮನಿಸಿದಾಗ ನಾವು ಮಾಡೋ ಆರೋಪ ನಿಜವಾಗಿದೆ. ಮೇಲ್ನೋಟಕ್ಕೆ ಬೇಕು ಆರೋಪ ಸಾಬೀತುಪಡಿಸೋ ಎಲ್ಲ ದಾಖಲಾತಿ ಮತ್ತು ಇದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬೆಂಬಲ ಸಿಕ್ಕಂತಾಗಿದೆ. ನಿನ್ನೆ ಮೊದಲನೇ ಜಯ ಆಗಿತ್ತು, ಇವತ್ತು ಎರಡನೇ ಜಯ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನು ಸುಳ್ಳು ಹೇಳ್ತಿದ್ರು ಅದ್ರ ಬಗ್ಗೆ ರಾಜ್ಯ ಜನತೆಗೆ ಸತ್ಯ ಏನಂತ ಗೊತ್ತಾಗಿದೆ. ಸರ್, ಈಗ ಅವ್ರ ಮೇಲೆ ತನಿಖೆ ಹೊರಡಿದೆ, ಆದೇಶ ಹೊರಡಿದೆ. ಈಗ 3 ತಿಂಗಳ ಕಾಲ ಕೂಡ ಗಡುವು ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಏನಾದರೂ ಅವ್ರಿಗೆ ಲೋಕಾಯುಕ್ತರಿಗೆ ಇದ್ರ ತನಿಖೆ ಮಾಡೋಕ್ಕಾಗದೇ ಇದ್ದರೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಹೇಗೆ ಅಂತ? ಮೇಡಮ್, ತನಿಖೆ ಪೂರೈಸ್ತಿದ್ದಾಗ ಅಥವಾ ತನಿಖೆ ಮತ್ತಷ್ಟು ಸಮಯಾವಕಾಶ ಬೇಕು ಅಂದಾಗ ನ್ಯಾಯಾಲಯ ಅವಕಾಶ ಕೊಡುತ್ತೆ. ಆದರೆ ನಾನು ಈ ಪ್ರಕರಣ ಲೋಕಾಯುಕ್ತ ತನಿಖೆ ಮಾಡಿಸಲ್ಲ ಮೇಡಮ್. ಈಗ ಅಲ್ಲಿ ಲೋಕಾಯುಕ್ತದಲ್ಲಿ FIR ಆಗ್ತಿದ್ದಂಗೆ ಆ ಪ್ರಕರಣವನ್ನು CBI ಕೊಡಿಸುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಅವ್ರ ಮೇಲೆ ಈಗ FIR ಹಾಕಿ ಅವ್ರನ್ನ ಬಂಧನ ಮಾಡುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಜಸ್ಟ್ ತನಿಖೆ ಮಾಡ್ತೀರಾ? ಮೇಡಮ್, ಕೂಡಲೇ ಬಂಧನ ಮಾಡೋಂಥ ಚಾನ್ಸಸ್ ಕಡಿಮೆ. ಅದು ನೋಡಬೇಕು, ಕಾನೂನಾತ್ಮಕವಾಗಿ ತನಿಖಾಧಿಕಾರಿಗಳ ವಿವೇಚನೆಗಳು ಪಡುತ್ತೆ. ಅದು ತನಿಖಾಧಿಕಾರಿಗಳು ಏನು ಮಾಡ್ತಾರೆ ನಾವು ಕಾದು ನೋಡಬೇಕಾಗಿದೆ. ಈಗ ರಾಜೀನಾಮೆ ಕೊಡೋದಕ್ಕೆ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅಂದರೆ BJP ಅವರಾಗಿರ್ಬೋದು ಅಥವಾ JDSನವರಾಗಿರ್ಬೋದು, ಸಚಿವರು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ನೀವೇನಾದರೂ ಸಿದ್ದರಾಮಯ್ಯನವರ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದೀರಾ? ಮೇಡಮ್, ನಾನು CM ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಒತ್ತಾಯ ಮಾಡಲ್ಲ. ಆದರೆ CM ಸ್ಥಾನಕ್ಕೆ ಬೆಲೆ ಕೊಡಬೇಕು. ಒಬ್ಬ ಆರೋಪಿತ ವ್ಯಕ್ತಿ ಆ ಸ್ಥಾನ ಇರಬಾರ್ದು. ಹಾಗಾಗಿ ನೈತಿಕತೆ ಹೊಣೆ ಹೊತ್ತು ಕೊಡಬೇಕು ಅಂತ ಮನವಿ ಮಾಡ್ತೀನಿ ಅಷ್ಟೇ, ಹೊರತು ಒತ್ತಾಯ ಅಂತ ಮಾಡಲ್ಲ. ಅದು ಅವರೇ ಅರ್ಥ ಮಾಡ್ಕೋಬೇಕು. CM ಸ್ಥಾನ ಎಷ್ಟು ಪವಿತ್ರವಾಗಿದೆ. ಹಾಗಾಗಿ ಆ ಆರೋಪ ಹೊತ್ತಂಥ ವ್ಯಕ್ತಿ ಆ ಸ್ಥಾನ ಇರಬಾರ್ದು ಅನ್ನೋದು ಅವರೊಬ್ಬ ವಕೀಲರಾಗಿ ಅರ್ಥ ಮಾಡ್ಕೋಬೇಕು. ಅವರ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ನನಗೆ ಅನಿಸಿದೆ. ಸರ್, ಈಗ ಆದೇಶ ಆಗಿರೋದ್ರಿಂದ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ಅಂದರೆ ಕಾನೂನಾತ್ಮಕವಾಗಿ ನೀವು ಯಾವ ರೀತಿ ಎಲ್ಲ ಹೋರಾಟ ಮಾಡ್ತಿದ್ದೀರಾ ಅನ್ನೋದು? ಮೇಡಮ್, ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ಕೂಡ ಎಲ್ಲ ರೀತಿಯ ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ. ಇದರಲ್ಲಿ ಹೆಜ್ಜೆ ಇಡೋಂಥ ಪ್ರಯತ್ನ ಯಾವುದೇ ಇಲ್ಲ. ನೋಡಿದ್ರಲ್ಲ, ಇದಾಗಿತ್ತು ಸ್ನೇಹಮಯಿ ಕೃಷ್ಣ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.